ಹಿಂದಿನ ಸಂಚಿಕೆಯಲ್ಲಿ ದೇವೀರಪ್ಪ ಭೂತ ಬಿಡಿಸೋದಾಗಿ ಕಣ್ಮಣಿಗೆ ಬೇವಿನ ಸೊಪ್ಪಿನಿಂದ ಹೊಡೆದು ಮೆಣಸಿನಕಾಯಿ ಹೊಗೆ ಹಾಕಿ ಹಿಂಸಿಸಿರ್ತಾನೆ. ಶೇಖರ್ ಅವನನ್ನು ತಡೆದು ಅವನನ್ನು ವಾಪಸ್ ಕಳಿಸ್ತಾನೆ. ದೇವೀರಪ್ಪ ಹೋದ್ಮೇಲೆ ಮನೆಯಲ್ಲಿ ನೀರವ ಮೌನ ಆವರಿಸುತ್ತೆ. ಕಣ್ಮಣಿ ಮೊದಲಿಗಿಂತಲೂ ಮಂಕಾಗಿದ್ಲು. ನಿರಾಶೆ, ವಿಫಲತೆ, ಅಸಹಾಯಕತೆಯಿಂದ ಅವಳಿಗೆ ತನ್ನ ಬದುಕು ಇರುವಿಕೆಯೇ ಬೇಡ ಅನಿಸ್ತು. ಒಂದು ಬಗೆಯ ವಿರಕ್ತಿ ಅವಳನ್ನು ಆವರಿಸ್ತು. ಇದುವರೆಗೂ ಅವಳಿಗೆ ಬದುಕಲ್ಲಿ ಆಸಕ್ತಿ ಇತ್ತು. ತಾನು ಎಲ್ಲರಂತೆ ಬದುಕಿ ಬಾಳಬೇಕೆಂಬ ಹಂಬಲವೂ ಇತ್ತು. ಆದರೆ ಈಗ ಅವಳಿಗೆ ಈ ಹಿಂಸೆಯನ್ನು ತಡೆದು ಬದುಕುವುದಕ್ಕಿಂತ ಸಾಯೋದೇ ವಾಸಿ ಅನ್ನಿಸ್ತು. ಕಣ್ಮಣಿ ಕೈಯನ್ನು ಗಲ್ಲಕ್ಕೆ ಇರಿಸಿ ಗಂಟೆಗಟ್ಟಲೆ ಶೂನ್ಯದತ್ತ ಮುಖ ಮಾಡಿ ನೋಡ್ತಾ ಇದ್ಲು. ಮಹೇಶ್ ಕುರ್ಚಿಗೆ ಹೊರಗೆ ಮೇಲೆ ನೋಡ್ತಾ ಇದ್ದ. ರಾಣಿ ತರಕಾರಿನ ಕಟ್ ಮಾಡ್ತಾನೇ ಇದ್ಲು. ಮಸಣದ ಮೌನ ಮನೆಯನ್ನು ಆವರಿಸಿತು. ಶೇಖರ್ಗೆ ನೀರಸ ನಿಸ್ಸಾರ ವಾತಾವರಣ ಜಿಗುಪ್ಸೆಯನ್ನುಂಟು ಮಾಡಿತು. ಜೀವಂತ ಶವದಂತೆ ಕುಳಿತಿದ್ದ ಕಣ್ಮಣಿ ಬಳಿ ಬಂದು ಮಾತಾಡಬೇಕು ಅನ್ನಿಸ್ತು. ಅವಳ ಪಕ್ಕ ಬಂದು ಕಣ್ಮಣಿ ಎಂದು ಕರೆದ. ಕಣ್ಮಣಿಯ ಕಿವಿಗೆ ಅವನ ಮಾತುಗಳು ಬೀಳಲಿಲ್ಲ. ಶೇಖರ್ ಮತ್ತೊಮ್ಮೆ ಕಣ್ಮಣಿ ಎಂದು ಕೂಗಿ ಅವಳ ಭುಜ ಹಿಡಿದು ಅಲ್ಲಾಡಿಸಿದ. ಅವಳು ಬೆಚ್ಚಿ ಹಿಂದೆ ಸರಿಯುತ್ತಾ, ನೀನು ನೀನು ಹೊಡಿಬೇಡ, ಹೊಗೆ ಹಾಕಬೇಡ, ನಾನು ಬಿಟ್ಟು ಹೋಗ್ತೀನಿ ಎಂದು ಭಯದಿಂದ ಹೇಳ್ತಾ ಇದ್ಲು. ಕಣ್ಮಣಿ, ಇಲ್ಲಿ ನೋಡು ಕಣ್ಮಣಿ, ನಾನು ಶೇಖರ್, ನನ್ನ ಕಡೆ ಸರಿಯಾಗಿ ನೋಡು ಎಂದು ಕಿರಿಚಿದ ಶೇಖರ್. ಕಣ್ಮಣಿ ಅವನ ಕಡೆ ನೋಡಿ, ಶೇಖರ್? ಯಾವ ಶೇಖರ್ ಎಂದಳು. ಅವಳ ಮುಖದ ಮೇಲಿದ್ದ ಮಂಕು ಕಲೆ ನಿಧಾನವಾಗಿ ಹರಿಯಿತು. ಓ, ನೀವೇ ಎನ್ನುತ್ತಾ ನಕ್ಕು ಬಿಟ್ಟಳು. ನಾನು ನಿದ್ದೆ ಮಾಡ್ತಿದ್ದೆ ಅಂತ ಅನಿಸುತ್ತೆ, ನಿಮ್ಮನ್ನ ಅವನು ಅಂತ ತಿಳ್ಕೊಂಡೆ ಅಂತಾಳೆ. ಎಲ್ಲಿಗಾದರೂ ಹೋಗೋಣ ಕಣ್ಮಣಿ? ಎಲ್ಲಿಗೆ? ಎಲ್ಲಿಗಾದರೂ ಸರಿ, ಹೋಗಿ ಬರೋಣ. ಬೇಡ, ನಾನು ಬರಲ್ಲ ಅಂತಾಳೆ ಕಣ್ಮಣಿ. ನಿನಗೆ ಮನೆಯಲ್ಲೇ ಇದ್ದು ಇದ್ದು ಬೇಜಾರಾಗಲ್ವಾ? ಒಂದು ಗಳಿಗೆ ಹೊರಗೆ ಹೋಗಿ ಬರೋಣ, ಸುತ್ತಾಡಿ ಬಂದರೆ ನಿನಗೂ ಬೇಜಾರು ಕಳಿಯುತ್ತೆ. ಶೇಖರ್ ಮಹೇಶ್ನ ಸಮ್ಮತಿ ಪಡೆದು ಅಲ್ಲೇ ಹತ್ತಿರದಲ್ಲಿದ್ದ ಪಾರ್ಕಿಗೆ ಕಣ್ಮಣಿಯನ್ನು ಕರೆದುಕೊಂಡು ಹೋದ. ಹೆಚ್ಚಿಗೆ ಜನಸಂಚಾರ ಇಲ್ಲದೇ ಇದ್ದರಿಂದ ಅಲ್ಲೇ ಮೂಲೆಯಲ್ಲಿ ಕಣ್ಮಣಿ ಮತ್ತು ಶೇಖರ್ ಇಬ್ಬರು ಕುಳಿತುಕೊಂಡ್ರು. ತಂಗಾಳಿ ಹಿತವಾಗಿ ಬೀಸ್ತಾ ಇತ್ತು. ವಾತಾವರಣ ತಂಪಾಗಿತ್ತು. ದೂರದಲ್ಲಿ ಹಿತವಾದ ಹಾಡೊಂದು ಕೇಳಿಸ್ತಾ ಇತ್ತು. ಕಣ್ಮಣಿ, ನಿನಗೆ ಹಸಿವಾಗ್ತಾ ಇಲ್ವಾ? ಏನು? ಹಸಿವಾಗ್ತಿಲ್ವಾ ಅಂತ ಕೇಳಿದೆ. ಯಾರಿಗೆ? ನಿನಗೆ? ನನಗೆ ಹಾಂ, ಹಸಿವು ಆಗ್ತಿದೆ. ಹಾಗಾದರೆ ಇಲ್ಲೇ ಕೂತ್ಕೋ, ಹೋಟೆಲ್ಗೆ ಹೋಗಿ ತಿಂಡಿ ತರ್ತೀನಿ. ಕಣ್ಮಣಿ ಮತ್ತೆ ಯಾರಿಗೆ ಅಂತ ಕೇಳ್ತಾಳೆ. ನಿನಗೆ ಕಣ್ಮಣಿ. ನನಗೆ ತಿಂಡಿ ಬೇಡ, ಈಗ ತಾನೇ ಹಸಿವಾಗ್ತಿದೆ ಅಂತ ಹೇಳಿದ್ಯಲ್ಲ ಕಣ್ಮಣಿ. ಈಗ ನಾನು ಹಾಗೆ ಹೇಳಿದ್ನಾ ಎಂದು ಆಶ್ಚರ್ಯದಿಂದ ಕೇಳಿದ್ಲು. ಹೌದು, ನೀನೇ ಹಾಗೆ ಹೇಳಿದೆ. ಹೌದಾ? ಆದರೂ ನನಗೆ ತಿಂಡಿ ಬೇಡ, ಹಸಿವಾಗ್ತಿಲ್ಲ. ಆದರೆ ನನಗೆ ಹಸಿವಾಗ್ತಿದೆಯಲ್ಲ ಕಣ್ಮಣಿ. ಸರಿ, ನೀವು ತಿಂಡಿ ತಿನ್ನಿ. ನೀನು ತಿನ್ನದೇ ಇದ್ದರೆ ನಾನೂ ತಿನ್ನಲ್ಲ. ನಾನು ತಿಂಡಿ ಏನಕ್ಕೆ ತಿನ್ನಬೇಕು? ಯಾರಿಗಾಗಿ ಬದುಕಬೇಕು? ನಾನು ಸತ್ತರೆ ಯಾರಿಗೆ ನಷ್ಟ? ನಾನು ಹಸಿವಿನಿಂದ ಸತ್ತರೆ ಒಳ್ಳೆಯದೇ ಆಯಿತು. ಎಲ್ರಿಗೂ ಬೇಕಾಗಿರೋದು ನನ್ನ ಸಾವು. ಕಣ್ಮಣಿ ಬೇಸರದ ಧ್ವನಿಯಲ್ಲಿ ಹೇಳತೊಡಗಿದ್ಲು. ಅವಳ ಧ್ವನಿ ಗಳಿಗೆ ಗಳಿಗೆಗೂ ಏರತೊಡಗಿತು. ಶ್ ಶ್ ಎಂದು ಅವಳ ಮಾತುಗಳನ್ನು ತಡೆಯಲು ಪ್ರಯತ್ನಿಸಿದ. ಆದರೆ ಕಣ್ಮಣಿ ಸುಮ್ಮನಾಗಲಿಲ್ಲ. ಯಾಕೆ ತಡೆಯುತ್ತೀರಿ? ನಾನು ಮನೆಯಲ್ಲಿ ಯಾರಿಗೂ ಬೇಡವಾಗಿದ್ದೀನಿ. ಅಪ್ಪನಿಗೆ ನನ್ನ ಕಂಡ್ರೆ ತಿರಸ್ಕಾರ. ಚಿಕ್ಕಮ್ಮನಿಗೆ ನಾನು ಸತ್ತರೆ ಸಾಕಾಗಿದೆ. ಯಾರಿಗಾಗಿ ಬದುಕಬೇಕು? ನನ್ನನ್ನು ಕಂಡ್ರೆ ಯಾರಿಗೂ ಪ್ರೀತಿ ಇಲ್ಲ. ಯಾವ ಸುಖಕ್ಕೋಸ್ಕರ ಬದುಕಲಿ? ಯಾವ ಆಸೆಗೋಸ್ಕರ ಬದುಕಲಿ? ನನ್ನವರು ಯಾರೂ ಇಲ್ಲ. ಕಣ್ಮಣಿಯ ಧ್ವನಿಯಲ್ಲಿ ನೋವಿತ್ತು. ಸಹಿಸಲಾರದ ಯಾತನೆ ಇತ್ತು. ಯಾರಿಗೋಸ್ಕರ ಬದುಕಬೇಕು? ಜಿಮ್ಮಿಗಿಂತ ಕಡೆ ಅದೇ ನಾನು ಎಂದು ಅಳುತ್ತಾ ಇದ್ಲು. ಅವಳ ನೋವಿನಿಂದ ಕೂಡಿದ ಬಡಬಡಿಕೆ ನೋಡಿ ಶೇಖರ್ ಸಮಾಧಾನ ಪಡಿಸುವ ಆತುರದಲ್ಲಿ, ನಿನ್ನ ಕಂಡರೆ ನನಗೆ ಪ್ರೀತಿ ಇದೆ ಕಣ್ಮಣಿ. ನಿನ್ನ ಸುಖ ದುಃಖ ನನ್ನ ಸುಖ ದುಃಖ ಇದ್ದ ಹಾಗೆ. ನನಗೋಸ್ಕರ ನೀನು ಬದುಕು. ನಿಮ್ಮದು ಬರೀ ಅನುಕಂಪ ಅಷ್ಟೆ. ಅನುಕಂಪ ಹೌದು, ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವಾ ಅನುಕಂಪ ಬರೋದು. ನಾನು ನಿನ್ನನ್ನು ಪ್ರೀತಿಸ್ದೇ ಇದ್ದಿದ್ರೆ ಸ್ವಂತ ಅಕ್ಕನನ್ನೇ ಎದುರು ಹಾಕ್ಕೊಂಡು ಮಾತಾಡ್ತಿದ್ನ ಹೇಳು? ಭಾವನ್ಗೆ ಮಾತಿಗೆ ಮಾತು ಬೆಳೆಸಿ ಮಾತಾಡ್ತಿದ್ನ ಹೇಳು ಕಣ್ಮಣಿ?
ನಿನ್ನ ಮೇಲಿನ ಅನುಕಂಪಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ ನನಗೆ. ಕಣ್ಮಣಿ ಮಿಂಚಿನಂತೆ ಶೇಖರ್ನ ಕಡೆ ತಿರುಗಿದ್ಲು. ಬಿಳಿಚಿಕೊಂಡಿದ್ದ ಕೆನ್ನೆಗಳು ಕೆಂಪಾದವು. ಭಾವೋದ್ವೇಗದ ಉಬ್ಬರವಿಳಿತದಿಂದ ಅವಳ ದೇಹ ಕಂಪಿಸಿತು. ಬಿಸಿ ಅಲೆಯೊಂದು ದೇಹದಲ್ಲಿ ಹರಿದಾಡಿದಂತಾಯಿತು. ಶೇಖರ್ ಅವಳನ್ನೇ ಕಣ್ಣು ಮಿಟಿಕಿಸದೆ ನೋಡ್ತಾ ಇದ್ದ. ಆ ಗಳಿಗೆಯಲ್ಲಿ ಅತ್ಯಂತ ಸುಂದರಿಯಂತೆ ಕಂಡ್ಲು. ಸಂಜೆಯ ಹೊಂಬೆಳಕು ಅವಳ ಮುಖದ ಮೇಲೆ ಆಟವಾಡ್ತಿದ್ವು. ಎದುರಿನಿಂದ ಬೀಸುತ್ತಿದ್ದ ತಂಗಾಳಿಯಲ್ಲಿ ಅವಳ ಮುಂಗುರುಳು ಅರಳಿ ನರ್ತಿಸುತ್ತಿದ್ದವು. ಗಾಜಿನಂತಿದ್ದ ಕಣ್ಣುಗಳು ವಿಶೇಷ ಕಾಂತಿಯಿಂದ ಮಿನುಗುತ್ತಾ ಇದ್ವು. ಶೇಖರ್ ಮೊದಲ ಬಾರಿಗೆ ಅಪರಿಚಿತ ಹುಡುಗಿಯನ್ನು ನೋಡುವಂತೆ ನೋಡ್ದ. ಕಳವಳ, ನಿರಾಶೆ, ವಿರಕ್ತಿ ಮಾಯವಾಗಿ ಅನಂತ ಶಾಂತಿ ಅವಳ ಕಣ್ಣುಗಳಲ್ಲಿ ಮೂಡಿತು. ನಸು ನಗೆಯಿಂದ ತುಟಿ ಬಿರಿಯಿತು. ಎಷ್ಟು ಚೆನ್ನಾಗಿ ನಗುತ್ತಾಳೆ, ಸುಂದರ ಕಣ್ಣುಗಳು ಎಂದು ಶೇಖರ್ ಅವಳನ್ನೇ ನೋಡ್ತಾ ಇದ್ದ. ಅವನ ಕಣ್ಣಿನ ನೋಟವನ್ನು ಎದುರಿಸಲಾಗದೆ ಕಣ್ಮಣಿಯ ಕಣ್ಗಳು ಈಗ ನೆಲವನ್ನು ನೋಡಿದ್ವು. ಇಬ್ಬರಿಗೂ ಸಮಯದ ಅರಿವೇ ಇರಲಿಲ್ಲ. ಶೇಖರೇ ಮಾತನ್ನು ಮುಂದುವರಿಸ್ತಾ ಹೋಟೆಲ್ಗೆ ಹೋಗೋಣ ಅಂದ. ಆಯ್ತು ಎಂದು ಕಣ್ಮಣಿ ಮೇಲೆ ಇದ್ಲು. ನೀನಿಲ್ಲೇ ಕೂತ್ಕೋ, ನಾನೇ ಹೋಗಿ ತಗೊಂಡು ಬರ್ತೀನಿ ಅಂದ. ಕಣ್ಮಣಿಯವನು ಹೋಗುವ ದಾರಿಯನ್ನೇ ನೋಡ್ತಾ ಇದ್ಲು. ಬಿಸಿ ಕಂಬನಿಯೊಂದು ಅವಳ ಕೆನ್ನೆಯನ್ನು ತಾಕಿತು. ಸ್ವಲ್ಪ ಸಮಯದ ನಂತರ ಶೇಖರ್ ಮರಗಳ ನಡುವೆ ತಿಂಡಿಯನ್ನು ತಗೊಂಡು ಬರ್ತಾ ಇದ್ದ. ಅದನ್ನು ನೋಡಿದ ಕಣ್ಮಣಿ ಅವಳ ಕಣ್ಣೀರನ್ನು ಒರೆಸ್ಕೊಂಡ್ಳು. ಶೇಖರ್ ಅವಳಿಗಾಗಿ ಐಸ್ ಕ್ರೀಮ್, ಜಿಲೇಬಿ, ಸ್ವೀಟ್ಸ್ ಎಲ್ಲವನ್ನು ತಂದಿದ್ದ. ಬರೀ ಸಿಹಿ ತಂದಿದ್ದೀರಾ? ಖಾರ ಎಲ್ಲಿ ಅಂದ್ಲು. ಈ ದಿನ ಬರೀ ಸಿಹಿ ತಿನ್ನಬೇಕು ಅಂತ ಅನ್ನಿಸ್ತು. ಕಣ್ಮಣಿ ಎಲ್ಲವನ್ನು ಬೇಗ ತಿಂದು ಮುಗಿಸಿ ಸ್ಪೂನಿನಲ್ಲಿ ಆಟವಾಡ್ತಾ ಇದ್ಲು. ನಿಧಾನವಾಗಿ ತಿಂತಾ ಇದ್ದ ಶೇಖರ್ ಅವಳನ್ನು ನೋಡಿ, ಖಾಲಿ ಆಯ್ತಾ, ಇನ್ನೊಂದು ತರಿಸ್ಲಾ ಅಂದ. ಇಲ್ಲ ಬೇಡ. ಹಾಗಾದರೆ ನಾನು ತಿನ್ನೋ ತನಕ ನೀನೇನು ಮಾಡ್ತಿರ್ತೀಯ? ಸುಮ್ಮನೆ ಕೂತಿರ್ತೀನಿ. ಹಾಗೆ ಸುಮ್ಮನೆ ಕೂತ್ಕೋಬಾರ್ದು. ಸರಿ, ಹಾಗಾದರೆ ನಿಮ್ಮನ್ನು ನೋಡ್ತಾ ಇರ್ತೀನಿ. ನೀನು ನನ್ನನ್ನೇ ನೋಡ್ತಾ ಇದ್ರೆ ನನಗೆ ದೃಷ್ಟಿ ಆಗಲ್ವಾ ಕಣ್ಮಣಿ? ಏನಾದರೂ ಮಾತಾಡು. ಏನು ಮಾತಾಡಲಿ? ಏನಾದರೂ ಸರಿ ಅಂತಾನೆ ಶೇಖರ್. ಕಣ್ಮಣಿ 2 ನಿಮಿಷ ಸುಮ್ಮನೆ ಇದ್ದು ಮಾತನ್ನು ಪ್ರಾರಂಭಿಸ್ತಾಳೆ. ನೀವು ಆಗಲೇ ಆಡಿದ ಮಾತು ನಿಮಗೆ ತಿಳಿದಿದೆಯೇ ಎಂದು ಅವಳ ಕಣ್ಣುಗಳು ಆಕಾಶದಲ್ಲಿ ಮೂಡಿದ ತಾರೆಯನ್ನು ನೋಡ್ತಾ ಇದ್ವು. ಹಕ್ಕಿಯ ಗುಂಪೊಂದು ಸದ್ದು ಮಾಡುತ್ತಾ ಹಾರಿ ಹೋಯಿತು. ಶೇಖರ್ ಯಾವುದು ತಿಳಿಯದವನಂತೆ, ಯಾವ ಮಾತು ಎಂದ. ನಿಮಗೆ ಗೊತ್ತಿದೆ, ಸುಮ್ಮನೆ ನನ್ನ ಕೇಳ್ತೀರಾ ಅಂತಾಳೆ. ಖಂಡಿತ ಗೊತ್ತಿಲ್ಲ ಕಣ್ಮಣಿ, ಹೋಗಿ ನೀವು, ನಿಮಗೆಲ್ಲ ಗೊತ್ತಿದೆ ಎಂದು ನಾಚಿಕೊಳ್ತಾಳೆ. ಶೇಖರ್ ನೆನಪಾದವನಂತೆ, ಓ ಅದಾ, ಗೊತ್ತಿದೆ ಗೊತ್ತಿದೆ ಅಂದ. ನಿಜವಾಗಿಯೂ ತಿಳಿದಿದ್ರೆ ನೀವು ಆ ರೀತಿ ಮಾತಾಡ್ತಿರ್ಲಿಲ್ಲ. ಇಲ್ಲ ಕಣ್ಮಣಿ, ನಾನೇನು ಮಾತಾಡಿದೆ ಅದು ನನಗೆ ತಿಳಿದೇ ಮಾತಾಡಿದ್ದು. ಈಗ ಹೇಳು, ಮನೆಗೆ ಹೋಗೋಣ ಅಂತಾನೆ. ಕಣ್ಮಣಿ ಮೇಲೆದ್ಲು. ಅವಳಿಗೆ ಜಗತ್ತು ಎಂದಿಗಿಂತಲೂ ಸುಂದರವಾಗಿ ಕಾಣ್ತು. ಗಿಡ, ಮರ, ಚಂದಿರ, ನಕ್ಷತ್ರ ಎಲ್ಲವೂ ಅವಳೊಂದಿಗೆ ಅವಳ ಆನಂದವನ್ನು ಅನುಭವಿಸುತ್ತಿರುವಂತೆ ಭಾಸವಾಯಿತು. ಶೇಖರ್ನ ಆಗಮನ ಕಣ್ಮಣಿಯ ಬದುಕಲ್ಲಿ ಹೊಸ ಹುರುಪನ್ನು ಮೂಡಿಸಿತು. ಶೇಖರ್ನಿಂದ ಕಣ್ಮಣಿಯ ಹುಚ್ಚು ವಾಸಿಯಾಗುತ್ತಾ? ಕತೆ ಮುಂದುವರಿಯುತ್ತೆ. ಈ ಸ್ಟೋರಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಯಾರೆಲ್ಲ ಕಡೆ ತನಕ ಸ್ಟೋರಿಯನ್ನು ಕೇಳಿದ್ರಿ ನಿಮಗೆಲ್ಲ ತುಂಬಾ ಥ್ಯಾಂಕ್ಸ್. ಫಸ್ಟ್ ಟೈಮ್ ಸ್ಟೋರಿ ಕೇಳ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದ.